ನಾನು ಶ್ರೀಮತಿ ವೀರಶ್ರೀ ಸಮಾಜೆ ಸರ್ಕಾರಿ ಪ್ರೌಢಶಾಲೆ ಮೇಕಳಿ ತಾಲೂಕಾ ರಾಯಬಾಗ್ನಲ್ಲಿ 13 ವರ್ಷಗಳಿಂದ ಹಿಂದಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ 2021 ಮತ್ತು 22ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿನೇ ತೃತೀಯ ಭಾಷೆ ಹಿಂದಿಯಲ್ಲಿ ಬರತಕ್ಕಂತ ಪ್ರಶ್ನೆ ಪತ್ರಿಕೆಯ ಕುರಿತು ಮತ್ತು ಮುಂಬರುವ ಪರೀಕ್ಷೆಯ ತಯಾರಿಯ ಕುರಿತು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಬಯಸ್ತಾ ಇದ್ದೀನಿ. ಮಕ್ಕಳೇ, ತಾವೆಲ್ಲರೂ ಈ ಒಂದು ಪರೀಕ್ಷೆಯನ್ನ ಎದುರಿಸಬೇಕಾಗಿದೆ. ಕಳೆದ ಸಾಲಿನಲ್ಲಿ 8ನೇ ಮತ್ತು 9ನೇ ತರಗತಿಗಳಲ್ಲಿ ತಾವು ಪರೀಕ್ಷೆಯನ್ನ ಬರಿದೇ ಇರಬಹುದು. ಆದರೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ತಾವು ಪರೀಕ್ಷೆಯನ್ನ ಬರೀಲೇಬೇಕಾದಂತ ಸನ್ನಿವೇಶ ಬಂದಿರ್ತಾ ಇದೆ. ಅದಕ್ಕಾಗಿ ಈ ಒಂದು ಪೂರ್ವ ತಯಾರಿಯನ್ನ ನಾವೆಲ್ಲರೂ ಮಾಡಿಕೊಳ್ಬೇಕಾಗ್ತದೆ. ಹಾಗಾದ್ರೆ ನಮ್ಮಲ್ಲಿ ನಮ್ಮ ಪ್ರತಿಯೊಂದು ಶಾಲೆಯಲ್ಲಿ ತಮ್ಮ ತಮ್ಮ ಶಿಕ್ಷಕರು 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇದ್ದು ಅದರಲ್ಲಿ 20 ಅಂಕಗಳನ್ನ ಆಂತರಿಕವಾಗಿ ಅಂಕಗಳನ್ನ ತಮಗೆ ಈಗಾಗಲೇ ನೀಡಿರ್ತಾರೆ. ಅದು ಹಲವಾರು ಚಟುವಟಿಕೆಗಳನ್ನು ಆಧರಿಸಿ ಮತ್ತು ಪರೀಕ್ಷೆಗಳನ್ನು FA1, FA2, FA3, FA4 ಈ ರೀತಿ ಪರೀಕ್ಷೆಗಳ ಒಂದು ಆಂತರಿಕ ಮೌಲ್ಯಮಾಪನ ಮಾಡಿ ತಮಗೆ ಆಂತರಿಕ ಅಂಕಗಳನ್ನು ನೀಡಲಾಗ್ತದೆ 20 ಅಂಕಗಳಿಗಾಗಿ. ಹಾಗಾಗಿ 80 ಅಂಕದ ತಯಾರಿಯನ್ನ ನಾವು ಮುಂಬರುವ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಸರಳವಾಗಿ ಮತ್ತು ಬಹಳಷ್ಟು ಒಂದು ಸರಳವಾಗಿ ಯಾವ ರೀತಿ ಬಿಡಿಸಬೇಕು ಅನ್ನುವ ಒಂದು ಮಾದರಿಯಲ್ಲಿ ನಾವು ಇವತ್ತು ಸಾಗೋಣ. ಹಾಗಾದ್ರೆ ತಮ್ಮೆಲ್ಲರಿಗೆ ಗೊತ್ತಿದೆ, ಈಗಾಗಲೇ ಅರ್ಧ ವಾರ್ಷಿಕ ಪರೀಕ್ಷೆಯನ್ನ ತಾವು ಎದುರಿಸಿದಿರಿ. ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳು ತಮಗೆ ಗೊತ್ತಾಗಿವೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಮೊದಲು ನಾವು ಒಂದು ವಿನ್ಯಾಸವನ್ನ ನೋಡ್ಕೊಳ್ಳೋಣ. ಹಾಗಾಗಿ ಮೊದಲು ನಮ್ಗೆ ಈಗಾಗಲೇ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಒಂದು ಪ್ರಶ್ನೆ ಪತ್ರಿಕೆಯನ್ನ ಹೊರಡಿಸಿದ್ದಾರೆ. ನಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ, ಮಾಡೆಲ್ ಕ್ವಶನ್ ಪೇಪರ್ ಅಂತ. ಅದರಲ್ಲಿ ತಾವು ನೋಡಿರ್ಬೋದು, ನಿಮ್ಮ ಶಾಲೆಗಳಲ್ಲಿ ಅದರ ಒಂದು ಪ್ರತಿಯನ್ನ ಕೊಟ್ಟಿರ್ಬೋದು ತಮಗೆ. ಅದನ್ನು ನೋಡಿದ್ದಾದರೆ ನಮಗೆ ಈ ಒಂದು ವರ್ಷದಲ್ಲಿ ನಿಜವಾಗ್ಲೂ ಗೊತ್ತಾಗ್ತದೆ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ. ಹಾಗಾಗಿ ನಾವು ಈ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ನಾವು ತಿಳ್ಕೊಳ್ಬಹುದು ಯಾವ ರೀತಿ ಪ್ರಶ್ನೆಗಳು ಬಂದಿರ್ತವೆ ಅಂತ. ಅದಕ್ಕಾಗಿ ನಾನು ಆ ಪ್ರಶ್ನೆ ಪತ್ರಿಕೆಗೆ ಒಂದು ಕೋಡ್ ವರ್ಡ್ ಕೊಟ್ಟಿದ್ದೀನಿ. ಅದಕ್ಕಾಗಿ ಏನಂದ್ರೆ 844891. जैसे आपको मालूम ही है बच्चों, हमको किस तरह प्रश्न पत्रिका को जानना है और प्रश्न पत्रिका आपको सरल होना चाहिए. इसीलिए आपको ध्यान में रखना है 844891. पहला 8 है 1 अंक वाले ಬಹುವಿಕಲ್ಪೀಯ ಪ್ರಶ್ನ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವುದಾಗಿರ್ತದೆ ಅಂದ್ರೆ 8 ಅಂಕದ ವಸ್ತುನಿಷ್ಠ ಪ್ರಶ್ನೆಗಳು. ಹಾಗಾದ್ರೆ ವಸ್ತುನಿಷ್ಠ ಪ್ರಶ್ನೆಗಳಂದಾಗ 4 ಆಪ್ಷನ್ಸ್ ಅನ್ನ ಕೊಡ್ಲಾಗ್ತದ. ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗ್ತದ, ಒಂದು ಆಪ್ಷನ್ ಅನ್ನ ಮಾತ್ರ ಗುರುತಿಸಬೇಕಾಗ್ತದ. ಅಂತ 8 ಒಂದು ಪ್ರಶ್ನೆಗಳು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲಿಗೆ ಬರ್ತಾ ಇವೆ. ಅದಕ್ಕಿಂತ ಮೊದಲನೇದಾಗಿ ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ರೆಡ್ಯೂಸ್ ಸಿಲೆಬಸ್ ಅನ್ನ ನಾವು ನೋಡಬೇಕಾಗಿದೆ. ಕಳೆದ ಒಂದು ವರ್ಷದಿಂದ ನಾವು ಕೊರೋನಾ ಒಂದು ವೇಳೆಯಲ್ಲಿ ಕೆಲವೊಂದಿಷ್ಟು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಪರೀಕ್ಷಾ ಮಂಡಳಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಸಿಲೆಬಸ್ ಅನ್ನ ಕಡಿತಗೊಳಿಸಿದ್ದಾರೆ. ಅಂತ ಪಾಠಗಳನ್ನ ನಾವು ಹಿಂದಿಯಲ್ಲಿ ನೋಡ್ತಾ ಇದ್ದೀವಿ. ಜೈಸೆ ಪಾಠ ಹೇ ದುನಿಯಾ ಮೇ ಪಹಲಾ ಮಕಾನ್ और रोबोट, बाल शक्ति और पूरक वाचन 3 हैं. उनमें से एक हटाया गया है नागरिक के कर्तव्य. जैसे उसी तरह इसको हमको पढ़ना नहीं है. ಈ ರೀತಿ ಪಾಠಗಳನ್ನ ನಾವು ಕೈ ಬಿಡಲಾಗಿದೆ. ಅದಕ್ಕಾಗಿ ಇವುಗಳನ್ನ ಬಿಟ್ಟು ಇನ್ನುಳಿದ ಪಾಠಗಳ ತಯಾರಿಯನ್ನ ನಾವು ಮಾಡ್ಕೊಳ್ಬೇಕಾಗ್ತದ. ಇದು ಮೊದಲನೇದಾಯ್ತು. ಇನ್ನು ನಾನು ಹೇಳಿದೆ ಆಗಲೇ ಏನಂತಂದ್ರೆ
844891 ಇದು ನಮ್ಮ ಪ್ರಶ್ನೆ ಪತ್ರಿಕೆ ಕೋಡ್ ಆಗಿರ್ತದೆ. ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ 8 ಪ್ರಶ್ನೆಗಳು ಬಹುವಿಕಲ್ಪೀಯ ಪ್ರಶ್ನೆಗಳಾಗಿರ್ತಾವ. ಬಹುವಿಕಲ್ಪೀಯ ಪ್ರಶ್ನೆಗಳಲ್ಲಿ तमगे ಈಗಾಗಲೇ ಗೊತ್ತಿದೆ. उसमें पूछा जाता है व्याकरण अंशों के आधार पर, जैसे वचन, लिंग, विलोम शब्द, विराम चिन्ह, प्रेरणार्थक, समानार्थक, मुहावरे, कार्य, संधि, समास. जो इन अंशों के आधार पर, व्याकरण अंशों के आधार पर 8 प्रश्न होते हैं. उनकी तैयारी आपको करना जरूरी है. और एक एक अंको जैसे विलोम, वचन, लिंग यानी विलोम शब्द, विराम, एक एक अंशों से एक एक प्रश्न, इन व्याकरण अंशों में एक एक प्रश्न आ जाता है. जैसे और उसी तरह इसकी तैयारी आपको एक चार्ट के माध्यम से आपको क्या करना है, छोटा सा एक बुकलेट बनाकर आपके साथ रखना है. जैसे हमारे पाठशाला में भी ऐसे बच्चे कर चुके हैं. जो इस तरह आपको हर दिन देखने से आपको क्या हो जाता है, तैयारी बहुत ही आसानी हो जाती है. इसीलिए आपको क्या करना है, इन 8 अंकों के लिए जो बहुविकल्पीय प्रश्न है उनकी तैयारी जरूरी है. उसी तरह आपको क्या करना है, और अगला हमारा प्रश्न होता है 4 अंक के यानी अनुरूपता. जैसे अनुरूपता यानी पहले जो शब्द होता है, पहले शब्द और दूसरे शब्द से सहसंबंध होता है, और तीसरे शब्द चौथे शब्द से आपको सहसंबंध जुड़ाना है. जैसे आपको एक मैं नमूना दिखाती हूँ यहाँ पर एक अनुरूपता का. ये तो हमारे इस साल के जो मॉडल क्वेश्चन पेपर हैं वहाँ से मैं इस तरह एक छोटा से क्रिया के द्वारा, गतिविधि के द्वारा यहाँ पर करके दिखा रही हूँ आपको. यहाँ पर देख लीजिए, अनुरूपता के प्रश्न है केला पीला रंग, सेब गुलाबी रंग. इस तरह के प्रश्न जो ये हमारे मॉडल क्वेश्चन पेपर है, यहाँ से मैं ले चुकी हूँ इसको. और आपको क्या करना है, इस तरह 4 अंक इस तरह आसानी से जो पाठ के अंत में हमारे अनुरूपता प्रश्न है वह आ जाता है. बहुत ही आसानी तरीके से वह आ जाता है. और इसको भी आपको क्या करना है, जितने अनुरूपता शब्द हैं, प्रश्न हैं, उनको सभी को क्या करना है, आप एकत्रित करना है. इसी के माध्यम से आपको देख के पढ़ना है या करके पढ़ना है. ಕನ್ನಡದಲ್ಲಿ ಹೇಳ್ತೀವಿ ನಾವು ನೋಡಿ ಕಲಿ ಮಾಡಿ ಕಲಿ ಅಂತ. ಹಾಗಾಗಿ ನಾವು ನೋಡ್ತಾ ನೋಡ್ತಾನೆ ಈಸಿಯಾಗಿ ಹಿಂದಿಯಲ್ಲಿ ಸ್ಕೋರ್ ಅನ್ನ ಮಾಡಬಹುದು. ಹಾಗಾದ್ರೆ 8 ಅಂಕದ ಬಹುವಿಕಲ್ಪೀಯ ಪ್ರಶ್ನೆಗಳು ಮಕ್ಕಳೇ ಮತ್ತು 4 ಅನುರೂಪತಾ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ಹೋಗೋಣ. ಇಲ್ಲಿ 1 अंकದ प्रश्न, 1 अंक वाले प्रश्न. यहाँ पर देख लीजिए 4 अंक के 4 प्रश्न हैं 1 अंक वाले. एक ही वाक्य में उसका जवाब लिखना चाहिए. इसके लिए भी एक नमूना दिखाती हूँ मैं आपको. 1 अंक वाले प्रश्न यहाँ पर देख लीजिए. ये तो 1 अंक वाले प्रश्न हैं. जैसे एक छोटा छोटा प्रश्न हमारे पाठ में से ही आ जाता है. बहुत ही सरलता से प्रश्न होते हैं. जैसे गिल्लू का प्रिय खाद्य क्या था. ये तो प्रश्न है. आपको अपने आप ही आप बोलने लगते हैं, बताने लगते हैं कि गिल्लू का प्रिय खाद्य काजू है. तो इस तरह यहाँ पर 4 प्रश्न हैं 4 अंक वाले. यहाँ पर आपको क्या करना है, 4 प्रश्न बहुत ही आसानी से आप ले सकते हैं. इस तरह आपको तैयारी करते रहने से, अभी तो 40 दिन 45 दिन तो बाकी है हमारे परीक्षा के लिए. तो हमको क्या करना है, हर दिन की तैयारी हमको बहुत ही जरूरी है. इसीलिए याद में रखने के लिए मैं छोटी सी एक प्रयास के माध्यम से आपको ये बताना चाहती हूँ. और यहाँ पर देख लीजिए प्रश्न है अब्दुल कलाम जी बचपन में किस घर में रहते थे.
अब्दुल कलाम जी बचपन में अपने पुश्तौनी घर में रहते थे। इस तरह आपको क्या करना है, पूरे वाक्य में उसको बताना है। पूरे वाक्य में ಪೂರ್ತಿ ವಾಕ್ಯದಲ್ಲಿ ಒಂದೇ ಶಬ್ದ ಬರೆಯುವುದಲ್ಲ, ಪೂರ್ತಿ ವಾಕ್ಯದಲ್ಲಿ ನಾವು ಇವುಗಳನ್ನ ಬರಿಬೇಕಾಗ್ತದೆ। ಅದರಿಂದ ಆರಾಮಾಗಿ ನೀವು 4 ಅಂಕಗಳನ್ನ ನೀವು ಪಡೆದುಕೊಳ್ಳಬಹುದು। ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ, 8 ಪ್ರಶ್ನೆಗಳು ಬರ್ತಾ ಇವೆ। ಇವುಗಳ ಚಾರ್ಟ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ। 8 ಪ್ರಶ್ನೆಗಳು ಬರ್ತಾ ಇವೆ। 2 अंक वाले प्रश्न यहाँ पर देख लीजिए। 2 अंक वाले प्रश्न यहाँ से किस किस पार्ट से ये प्रश्न आ जाता है ये हम देख लेंगे। तो यहाँ पर देख लीजिए, हमारे पूरक वाचन के पार्ट 3 है। वहाँ से पहला पार्ट है शनि सबसे सुंदर ग्रह, दूसरा पार्ट है सत्य की महिमा और तीसरा पार्ट है नागरिक के कर्तव्य। तो यहाँ पर एक रिड्यूस सिलेबस में आ चुका है नागरिक के कर्तव्य। तो हमको क्या करना है, इन दोनों पाठों को बहुत ही तैयारी करके जाना है, क्योंकि पूरक वाचन में से शनि सबसे सुंदर ग्रह और सत्य की महिमा जो पाठ है वहां से 4 प्रश्न आ जाता है 2 अंक के लिए, और वहां जो 2 अंक के लिए आ जाते हैं 4 प्रश्न, उनमें अथवा करके दिए जाते हैं। ಹಾಗಾದ್ರೆ ಇಲ್ಲಿ ಬರತಕ್ಕಂತ 4 ಪ್ರಶ್ನೆಗಳು ಅಥವಾ ಅಂತ ಕೇಳಿ 2 ಪ್ರಶ್ನೆಗಳು ನೀವೇನ್ ಮಾಡ್ಬೇಕಾಗ್ತದ, ಬರಿಬೇಕಾಗ್ತದ। ಆ 2 ಪ್ರಶ್ನೆಗಳನ್ನ ನೀವು ತಯಾರಿ ಮಾಡಿಕೊಂಡದ್ದಾದ್ರೆ ಈ ಪಾಠದಿಂದ, ಯಾವ ಪಾಠದಿಂದ, ಶನಿ ಸಬ್ಸೆ ಸುಂದರ ಗ್ರಹ ಮತ್ತು ಸತ್ಯ ಕಿ ಮಹಿಮಾ ಈ ಪಾಠದಿಂದ ತಯಾರಿಯನ್ನ ಮಾಡಿಕೊಂಡಿದ್ದಾದ್ರೆ ನಿಮಗೆ 4 ಅಂಕಗಳು ಖಚಿತ। ಹಾಗಾದ್ರೆ 8 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ನಮ್ಮ ಏನಾದವು, ಮೈನಸ್ ಆದವು। ಹಾಗಾದ್ರೆ हम कितने प्रश्न जान चुके हैं। जैसे वहां से बहुत ही महत्वपूर्ण प्रश्नों को मैं जो बार बार पूछे जाने वाले ऐसे प्रश्न हैं, शनि किसका पुत्र है और शनैश्चर का अर्थ क्या है, ये तो प्रश्न बहुत ही महत्वपूर्ण है। जैसे शनि का निर्माण किस प्रकार हुआ, ये तो कौन सा पाठ से आ जाता है बच्चों, शनि सबसे सुंदर ग्रह। और सत्य की महिमा, सत्य की महिमा से देख लीजिए, सत्य क्या होता है और उसका रूप कैसे होता है। और दूसरा प्रश्न है, शास्त्र में सत्य बोलने का तरीका कैसे समझाया गया है। ये महत्वपूर्ण जो प्रश्न है उनकी तैयारी आपको करना जरूरी है। तो इसके अलावा जो प्रश्न 6 प्रश्न होते हैं 2 अंक वाले, वो तो गद्य और पद्य दोनों से आ सकता है, उसकी तैयारी भी आपको करना है। ये तो ध्यान में रखना है, पूरक वाचन से 2 प्रश्न आ जाते हैं। 2 प्रश्न के बदले में 4 प्रश्न पूछा जाता है अथवा करके। ಇಲ್ಲಿ ನಾವೇನ್ ಮಾಡಬೇಕಾಗ್ತದ, ಅಥವಾ ಅಂತ ಕೇಳಿದಾಗ ಒಂದೇ ಪ್ರಶ್ನೆಯನ್ನ ನಮಗೆ ಈಸಿಯಾಗಿ ಪರ್ಫೆಕ್ಟ್ ಆಗಿ ಬರತಕ್ಕಂತ ಉತ್ತರವನ್ನ ನಾವು ಬರಿಬೇಕಾಗ್ತದ। ಇದು ಒಂದು ಅಂಶ। ಇಲ್ಲಿ ಏನಾದವು 8 ಪ್ರಶ್ನೆಗಳಾದವು, 16 ಅಂಕಗಳು ತಮಗೆ ಲಭಿಸ್ತವ। और उसके बाद जो प्रश्न होते हैं 9 प्रश्न 3 अंक वाले प्रश्न, 3 अंक वाले प्रश्न। ಹಾಗಾದ್ರೆ ಇಲ್ಲಿ ನಾವು ಗಳಿಸತಕ್ಕಂತ ಅಂಕಗಳು 9 ಅಂಕಗಳು। ನಿಜವಾಗ್ಲೂ ಔಟ್ ಆಫ್ ಔಟ್ ಮಾಡ್ತಕ್ಕಂತ स्टूडेंट्स जो 80 के लिए 80 अंक ले सकते हैं, उन बच्चों के लिए बहुत ही लाभकारी है यह प्रश्न। ಹಾಗಾದ್ರೆ ಈ ಪ್ರಶ್ನೆಗಳು ಬಹಳಷ್ಟು ಲಾಭದಾಯಕವಾಗಿವೆ, ಯಾಕಂದ್ರೆ ಬಹಳಷ್ಟು ಒಂದು ತಯಾರಿಯನ್ನ ಇಲ್ಲಿ ಮಾಡ್ಕೊಳ್ಬೇಕಾಗುತ್ತದೆ। ಆ ತಯಾರಿಯನ್ನ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ, ಒಂದು ನೀವು ಯಾವುದನ್ನ ಪರ್ಫೆಕ್ಟ್ ಮಾಡಬೇಕು ಅಂದ್ರೆ तुलसी के दोहे। ये तुलसी के दोहे जो वहां पर 5 दोहे हैं, कितने दोहे हैं, 5 दोहे हैं। तो दोहों को आप कंठस्थ कीजिए और अपने भावार्थ, उन अपने शब्दों में भावार्थ लिखिए। 3 अंक आप आराम से ले सकते हैं। जो यहाँ पर देख लीजिए 3 अंक के प्रश्न, 9 प्रश्नों में से 9 ಪ್ರಶ್ನೆಗಳು ಏನಿದಾವಲ್ಲ
ಆ 9 ಪ್ರಶ್ನೆಗಳಲ್ಲಿ ನಾವು ಒಂದು ಪ್ರಶ್ನೆ ಯಾವುದು ಕಂಪಲ್ಸರಿ ಆಗಿ ಬರ್ತದ, ದೋಹಾದಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಭಾವಾರ್ಥವನ್ನ ಕೇಳಲಾಗ್ತದ. ಅದಕ್ಕಾಗಿ ಇದರ ತಯಾರಿಯನ್ನ 5 ದೋಹಾಗಳನ್ನ ಒಂದು ವೇಳೆ ನೀವು ಕಂಠಪಾಠ ಮಾಡಿಕೊಂಡು ಹೋಗುವುದಾದ್ರೆ ಆರಾಮಾಗಿ ನೀವು ಆ ದೋಹಾದ ಭಾವಾರ್ಥವನ್ನ ಬರಿಬಹುದು. जैसे यहाँ पर एक ले चुकी हूँ मैं, मुखिया मुख सो चाहिए, खान पान को एक, पाले पोसे सकल अंग, तुलसी सहित विवेक. इस तरह जो यहाँ पर दोहा का भावार्थ है आप भी इस तरह चमक कार्ड बना लीजिए. और इसको क्यों बनाने का ये तो आपको जानना पड़ेगा. ಇದನ್ನ ಯಾಕೆ ಮಾಡಬೇಕು ಅಂತಂದ್ರೆ ದಿನಾಲು ನೋಡಿ 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 ನಿಮಗೆ ಏನಾಗ್ತದ, ಆರಾಮಾಗಿ ನಮ್ಮ ಹಿಂದಿಯನ್ನ ಸ್ಕೋರ್ ಮಾಡಬಹುದು. ಬರೀ ಕೇವಲ ಈ ಒಂದು ಪುಸ್ತಕನ ಓದೋದ್ರಿಂದ ನಿಮ್ಗೇನಾಗ್ತದ, ಬೋರ್ ಆಗ್ಬೋದು. ಅದಕ್ಕಾಗಿ ಈ ರೀತಿ ಹೊಸದನ್ನ ಮಾಡೋದ್ರ ಮೂಲಕ ನಾವೇನ್ ಮಾಡ್ಬೋದು, ಕಲಿಬಹುದು. ಅದಕ್ಕಾಗಿ ಈ ಒಂದು ತಯಾರಿಯನ್ನ ನೀವು ಮಾಡ್ಕೊಳ್ಬಹುದು. और इसके बाद और 9 प्रश्न है. 9 प्रश्नों में से और एक प्रश्न होता है कन्नड़ में, या अपनी मातृभाषा में अनुवाद कीजिए. अपनी मातृभाषा में जैसे कन्नड़ या अंग्रेजी ಯಾವುದಾದ್ರೂ ಮಾತೃಭಾಷೆಯಲ್ಲಿ ನಿಮ್ಮ ಒಂದು ಈ ವಾಕ್ಯವನ್ನ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನ ಅನುವಾದ ಮಾಡ್ರಿ ಅಂತ ಕೇಳಲಾಗ್ತದ. ಆ ಒಂದು ಅನುವಾದವನ್ನ ತಾವು ಮಾಡಬೇಕಾಗ್ತದ. ಅದು ಎಲ್ಲಿಂದ ಬರ್ತದೆ ಪ್ರಶ್ನೆ ಅನ್ನೋದನ್ನ ನೀವು ವಿಚಾರ ಮಾಡಬಹುದು. ಎಲ್ಲಿಂದ ಅಂದ್ರೆ ನಮ್ಮ ಪಾಠದಲ್ಲಿನ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಪಾಠದಲ್ಲಿನ 3 ವಾಕ್ಯಗಳನ್ನ ಒಂದೇ ಪ್ಯಾರಾಗ್ರಾಫ್ ನಲ್ಲಿ ಕೇಳಲಾಗ್ತದ. ಅದನ್ನ ತಾವು 3 ಅಂಕದ ಪ್ರಶ್ನೆಯಾಗಿ ಉತ್ತರಿಸಬಹುದು. ಹಾಗಾದ್ರೆ ನಿಮ್ಮ ಕನ್ನಡ ಒಂದು ಮಾತೃಭಾಷೆಯಾಗಿದ್ರೆ ಕನ್ನಡದಲ್ಲಿ, ಇಂಗ್ಲಿಷ್ ಮಾತೃಭಾಷೆಯಾಗಿದ್ರೆ ಇಂಗ್ಲಿಷ್ ನಲ್ಲಿ ಯಾವುದಾದ್ರೂ ಬರೆದ್ರು ಸರಿ, ನಿಮಗೆ ಅಂಕಗಳು ಸಿಗ್ತವೆ. ಇನ್ನು ಉಳಿದ 7 ಪ್ರಶ್ನೆಗಳು 9 ಅಂಕದಲ್ಲಿ ಒಂದು मातृभाषा में अनुवाद कीजिए और उसके बाद भावार्थ, दोहा का भावार्थ लिखिए. तो इस तरह 7 प्रश्न गद्य पद्य में से. ಈ 7 ಪ್ರಶ್ನೆಗಳು ಎಲ್ಲಿಂದ ಬರುತ್ತವೆ, ಗದ್ಯ ಮತ್ತು ಪದ್ಯದಿಂದ ಬರುತ್ತವೆ. ಹಾಗಾದ್ರೆ ಮುಂದಿನ ಪ್ರಶ್ನೆ 4 अंक के 4 प्रश्न. यहाँ पर आप 16 अंक ले सकते हैं. 4 ಅಂಕದ 4 ಪ್ರಶ್ನೆಗಳು. ಹಾಗಾದ್ರೆ ಈ ಪ್ರಶ್ನೆಗಳು ಯಾವುವು ಅಂತ ನೀವು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ತೀರಾ. ಮೊದಲನೇ ಪ್ರಶ್ನೆ यहाँ पर देख लीजिए. ಈ 4 ಅಂಕದ ಪ್ರಶ್ನೆಗಳು. पद्य पूर्ण कीजिए, अति दीर्घ उत्तर, निबंध, अपठित गद्य. पद्य पूर्ण कीजिए, जैसे हमारे पद्य पूर्ण कीजिए. इस कविता को कोशिश करने वालों की कभी हार नहीं होती. इस कविता के अंतिम पंक्ति जो है, असफलता एक चुनौती है, इसे स्वीकार करो, क्या कमी रह गई देखो और सुधार करो. जब तक ना सफल हो नींद चैन को त्यागो तुम, संघर्ष का मैदान छोड़कर मत भागो तुम. तो इस तरह लिखने से 4 लाइन्स है. तो 4 लाइन में 4 ಲೈನ್ಗಳಿದಾವ. 4 ಲೈನ್ಗಳನ್ನ ನೀವು ಬರೆದಿದ್ದಾದ್ರೆ ಆರಾಮಾಗಿ ನೀವು 4 ಅಂಕಗಳನ್ನ ಪಡಿಬಹುದು. यहाँ पर देख लीजिए. इस तरह आकर्षित करके जो बनाया जाता है वो बहुत ही अच्छी तरह से दिमाग में रह जाता है. तो इस तरह आप भी अपने पाठशाला में या अपने घर में बनाए रखने से, हर दिन देखते रहने से ये 4 अंक के प्रश्न बहुत ही आसानी से आपके दिमाग में रह जाता है और बहुत ही सरलता से आप इस प्रश्न को हासिल लिख सकते हैं. इस तरह जो पद्य पूर्ण एक हो गया. और दूसरा है अति दीर्घ उत्तर. यहाँ पर देख लीजिए. और एक मैं बताना चाहती हूँ यहाँ पर अति दीर्घ उत्तर. यहाँ पर देख लीजिए. अति दीर्घ उत्तर यानी गिल्लू के कार्यकलाप. ये तो अति दीर्घ उत्तर में आता है. गिल्लू पाठ से लिया गया है. बहुत ही महत्वपूर्ण प्रश्न है, इसीलिए इसको कैसे याद में रखने का है जो बाद में बताती हूँ मैं आपको. तो अति दीर्घ उत्तर में कौन से प्रश्न आता है ये देख लेंगे. कर्नाटक के
प्राकृतिक सौंदर्य का वर्णन कीजिए। ये तो कर्नाटक संपदा बहुत ही महत्वपूर्ण पाठ है, क्योंकि कर्नाटक संपदा में एक निबंध के तौर पर भी ये प्रश्न आ सकता है, और यहाँ पर 4 अंक के दीर्घ उत्तर भी प्रश्न आ जाता है। यहाँ पर 2 प्रश्न है, कर्नाटक के प्राकृतिक सौंदर्य का वर्णन कीजिए और कर्नाटक की शिल्पकला का परिचय दीजिए। ये 2 बहुत ही महत्वपूर्ण प्रश्न है। और एक प्रश्न है बसंत की सच्चाई पाठ से, बसंत ईमानदार लड़का है कैसे बताइए। ಈ ರೀತಿ ಇದು ಪ್ರಶ್ನೆನು 4 अंकದ ಪ್ರಶ್ನೆ। ಅದೇ ರೀತಿ बसंत की सच्चाई पाठ में से ही राजकिशोर के मानवीय व्यवहार का परिचय दीजिए। ये तो बहुत ही महत्वपूर्ण प्रश्न है। किस पाठ से? बसंत की सच्चाई से। और एक प्रश्न है गिल्लू के कार्यकलाप के बारे में लिखिए। ये तो अभी मैं आपको दिखा चुकी हूँ उसको, और इसके कैसे इस तरह जो दीर्घ उत्तर होते हैं इसको किस तरह ध्यान में रखा जाता है ये बाद में देख लेंगे। तो इस तरह इन पांचों को आपको क्या करना है, बहुत ही तैयारी करके जाना है। और आपको कर्नाटक के प्राकृतिक सौंदर्य का वर्णन कीजिए और कर्नाटक की शिल्पकला का परिचय दीजिए। एक गायन के तौर पर मैं आपको क्या करना चाहती हूँ, आपको याद में कैसे रखना है ये बताती हूँ मैं। यहाँ पर एक क्या है, थैला है, देख लीजिए। बाजार में जा सकते हैं, कहीं भी जा सकते हैं, इसको लेके इस तरह आपको दिन भर क्या करना है, इसको देखते देखते रहने से आपको आराम से 4 अंक अपने आप ही मिल जाता है। जैसे यहाँ पर एक प्रश्न है, कर्नाटक की शिल्पकला का परिचय दीजिए। तो यहाँ पर किस तरह ये ध्यान में रखना है, दिमाग में रखना है, ये देख लेंगे। कर्नाटक राज्य की शिल्पकला अनोखी है, बादामी ऐहोळे पटदकलों की वास्तुकला अद्भुत है। कर्नाटक राज्य की शिल्पकला अनोखी है, बादामी ऐहोळे पटदकलों की वास्तुकला अद्भुत है। ला 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 हे 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 हे। बेलूरू हळेबीडू सोमनाथपुर की मूर्तियाँ सजीव लगती है। ये मूर्तियाँ रामायण महाभारत और पुराणों की कहानियाँ सुनाती है। ला 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 हे 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 हे। श्रवणबेळगुळ की एक शिला प्रतिमा त्याग शांति का संदेश देती है। विजयपुर के विस्परिंग गैलरी वास्तुकला का अद्वितीय उदाहरण है। ला 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 हे 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 हे। मैसूरू का राजमहल, मैसूरू का राजमहल वैभव का प्रतीक है। ला 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 हे 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 हे। जैसे इस तरह आपको क्या करना है, जैसे आप पाठशाला आते हैं, जाते हैं, अपने दोस्तों के साथ गप्पे मारते हो, तो इस तरह आपको क्या करना है, हर गतिविधि में आपको इस तरह गुनगुनाते रहने से आपको 4 अंक बहुत ही आसानी से आपको मिल जाता है। कंठस्थ करने की जरूरत नहीं है बच्चों। ಹಾಗಾದ್ರೆ ಮಕ್ಕಳೇ ಇಲ್ಲಿ ಕಂಠಸ್ಥ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಒಂದು ಸಲ ಕಂಠಸ್ಥ ಮಾಡಿದ್ದು ಒಂದೇ ಒಂದು ವರ್ಡ್ ನೆನಪು ಬರಲಿಲ್ಲಪ್ಪ ಅಂದ್ರೆ ಇದು ಇಡೀ ಪ್ರಶ್ನೆನೇ ತಪ್ಪಾಗ್ತದೆ। ಅದಕ್ಕಾಗಿ ನೀವು ನೆನಪಿನಲ್ಲಿಟ್ಟುಕೊಂಡು ಹೊಸ ಒಂದು ಟೆಕ್ನಿಕ್ ಅನ್ನ, ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಹೊಸ ವಿಚಾರಗಳನ್ನು ಬಳಸಿಕೊಂಡು ನೀವು ಪ್ರಶ್ನೆಗಳ ಉತ್ತರಗಳನ್ನು ಬರೆದಿದ್ದಾದ್ರೆ ನೀವು ನಿಜವಾಗ್ಲೂ ಸ್ಕೋರರೇ। ಹಾಗಾದ್ರೆ ಇನ್ನು
ಅದೇ ರೀತಿ ಉಳಿದಂಥ ಪ್ರಶ್ನೆಗಳನ್ನು ಬೇರೆ ಬೇರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ನೀವು ಪ್ರಶ್ನೆಗಳ ಉತ್ತರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬಹುದು. ಈ ರೀತಿ ಸಣ್ಣ ಸಣ್ಣ ಒಂದು ತಂತ್ರಗಳನ್ನು ಉಪಯೋಗಿಸ್ಕೊಂಡು ನೀವು ಏನಾದರೂ ಪ್ರಯೋಗ ಮಾಡಿ ನಿಮ್ಮ ಒಂದು ಸ್ಮರಣೆಯಲ್ಲಿ ಇಟ್ಕೊಂಡದ್ದಾದರೆ ನೀವು ಆರಾಮಾಗಿ ಅಂಕಗಳನ್ನು ಬಿಡಿಸ್ತೀರಾ. ಹಾಗಾದರೆ ಇನ್ನೊಂದು ಪ್ರಶ್ನೆ, ಇಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ ಒಂದು पद्य पूर्ण करो, अति दीर्घ उत्तर और उसके बाद आता है निबंध. जैसे निबंध हमारे कर्नाटक संपदा पाठ से भी आ सकती है और उसके बाद और एक पाठ है जैसे इंटरनेट क्रांति के भी पाठ से भी आ सकता है. इस तरह कुछ निबंध है, उनको उनकी तैयारी आपको क्या करना है, 4 अंक के लिए करना है. और वहाँ पर 3 निबंध दिया जाता है प्रश्न पत्रिका में. 3 निबंधಗಳನ್ನು ಕೊಡಲಾಗ್ತದ, 1 निबंधವನ್ನು ಬರಿಬೇಕಾಗ್ತದ और 1 निबंध में 4 अंशों को वहाँ पर दिया जाता है. जैसे यहाँ पर आप देख सकते हैं, यहाँ पर एक मॉडल क्वेश्चन पेपर है मेरे पास. यहाँ पर देख लीजिए, हमारे बोर्ड वाले छोड़ चुके हैं. वन महोत्सव, वन वृक्षों का उपयोग, वृक्षों को बचाने के उपाय, वन महोत्सव से लाभ, उपसंहार. जो 4 अंक के लिए 1 अंक दिया जाता है. और उसके बाद आजकल की आवश्यकता क्या है, इंटरनेट का अर्थ है, ये तो हमारे पाठ ही है, इंटरनेट क्रांति. और इंटरनेट के उपयोग, इंटरनेट से लाभ, उपसंहार. इंटरनेट का अर्थ क्या होता है और ये लिखने से आपको 1 अंक मिल जाता है. और इंटरनेट के उपयोग, हम घर में ही बैठकर खरीदारी कैसे कर सकते हैं, बैंकिंग के, और कुछ खरीदारी ऑनलाइन भी कर सकते हैं. इस तरह आपको क्या करना है, जो इंटरनेट से लाभ होता है उसके बारे में वहाँ पर लिखने से 1 अंक मिल जाता है. उसके बाद इंटरनेट से लाभ क्या होता है और उसके बाद उपसंहार. इस तरह आपको 4 अंक के लिए 4 अंशों को दिया जाता है. एक जैसे जो आपको निबंध अच्छा आता है लिखने के लिए उसको आप लिख सकते हैं इस तरह. और यहाँ पर और एक प्रश्न है 4 अंक के लिए अपठित गद्य. जैसे वहाँ पर एक अपठित पैराग्राफ दिया जाता है और उसको वहाँ पर ही देखना है. ಇದು ಏನಾಗ್ತದ, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಬದಲಾಗತಕ್ಕಂಥ ವಿಷಯ, ಅಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಡಲಾಗ್ತದ. ಆ ಪ್ಯಾರಾಗ್ರಾಫಿಗೆ ಅನುಸಾರವಾಗಿ 4 ಪ್ರಶ್ನೆಗಳನ್ನು ತಮಗೆ ಕೊಡಲಾಗ್ತದ. ಆ ಪ್ರಶ್ನೆಗಳಿಗೆ ಅನುಗುಣವಾಗಿ ಯಾವ ರೀತಿ ನೀವು ಮಾಡಬೇಕಂದ್ರೆ, ಪೂರ್ತಿಯಾಗಿ ಪ್ಯಾರಾಗ್ರಾಫ್ ಅನ್ನು ಮೊದಲು ನೀಟಾಗಿ ಓದ್ಕೊಳ್ಬೇಕು. ಮೊದಲು ಅದನ್ನು ಮನನ ಮಾಡ್ಕೊಳ್ಬೇಕು. ಒಂದಲ್ಲ ಎರಡು ಸಲ ಓದ್ಕೊಳ್ಳಿ. ಆ ನಂತರ ಅದ್ರ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡಿ, ಆ ಪ್ರಶ್ನೆಗಳು ಅರ್ಥ ಆಗಿದ್ವು ಅಂದ್ರೆ ಅವುಗಳನ್ನು ಉತ್ತರಗಳನ್ನ ನೇರವಾಗಿ ಬರೆಯಿರಿ. ಹಾಗಾದ್ರೆ ಅಲ್ಲಿ ಇದರ ತಯಾರಿಯನ್ನ ಅಲ್ಲಿ ಆ ಒಂದು ಪ್ರಶ್ನೆ ಹಾಲ್ ಒಂದು ಎಕ್ಸಾಮ್ ಹಾಲ್ನಲ್ಲೇನ ಮಾಡಬೇಕಾಗ್ತದ. ಅದಕ್ಕಾಗಿ ಈ ಒಂದು 4 ಅಂಕದ 4 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಹಾಗಾದ್ರೆ 16 ಪ್ರಶ್ನೆಗಳು ಇಲ್ಲಿ ಬಂದು. ಹಾಗಾದ್ರೆ ಕೊನೆಯ ಪ್ರಶ್ನೆ ಯಾವುದು ಅಂತಂದ್ರೆ, ಒಂದು ಪ್ರಶ್ನೆ ಬರುತ್ತೆ ಪತ್ರಲೇಖನ. ಇದು ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ನಾನೇನು ಕೊಟ್ಟಿದ್ದೀನಪ್ಪ ಅಂದ್ರೆ, ಈ ಪತ್ರಲೇಖನದ ಒಂದು ಅಸ್ಥಿ ಪಂಜರವನ್ನು ನೀಡಿದ್ದೀನಿ ನಿಮಗೆ. ಸ್ಕೆಲಿಟನ್ ಅಂತ ಕರಿತೀವಿ ನಾವು. ನೀವು ಇದನ್ನ ನೋಡ್ಬೋದು. ನೋಡಿ ಯಾವ ರೀತಿ ಇದೆ ಅನ್ನೋದನ್ನ ಇದನ್ನೊಂದು ಸ್ವಲ್ಪ ಏನು ಮಾಡ್ರಿ, ತಮ್ಮ ಒಂದು ಸ್ಮರಣೆಯಲ್ಲಿ ತೆಗೆದುಕೊಂಡು ಹೋದದ್ದಾದ್ರೆ ನಿಜವಾಗ್ಲೂ ನಿಮಗೆ 5 ಅಂಕಗಳು ಬರ್ತವೆ. ಹಾಗಾದ್ರೆ ಏನು ಇದು ಅಂತ ಅಂದ್ರೆ, पत्र लेखन में 2 प्रकार के पत्र होते हैं, व्यावहारिक पत्र और वैयक्तिक पत्र. यहाँ पर मैं व्यावहारिक पत्र को ले चुकी हूँ. पहला उसका स्टेप है, यहाँ पर देख लीजिए, यहाँ पर 3 लाइन है. तो प्रेषक का पता, जो पत्र लिखते हैं उसका पता लिखना है. जो मैं पत्र लिख रही हूँ, मेरा पता वहाँ पर लिखना है और उसके लिए आधा अंक मिल जाता है. पत्र पाने वाले का पता, जिसको हम पत्र लिख रहे हैं, जैसे
वहां पर एक प्रश्न दिया जाता है, 4 दिन की छुट्टी मांगते हुए अपने प्रधानाध्यापक को एक पत्र लिखिए। जैसे आपको प्रेषक के पता के नाम पर आपको क्या करना है, आपका नाम लिखना है और यहाँ पर आपका नाम लिखना है और उसी वहां पर पत्र पाने वाले का पता, इसके लिए आधा अंक है। पत्र पाने वाला यानी आपके प्रधानाध्यापक है, उसको क्या करना है, विषय लिखना है। विषय के लिए आधा अंक यहाँ पर देख सकते हैं आप, यहाँ पर मैं छोड़ गई हूँ, ये तो विषय के लिए। और उसके बाद क्या करते हैं, हम संबोधन करते हैं, जैसे महोदय। इस तरह आपके पिताजी को या अपने वैयक्तिक पत्र में माताजी को, भाई को पत्र लिखते समय पूज्य पिताजी, प्यारे भाई, इस तरह आप संबोधन करते हो। आपके प्रधानाध्यापक को क्या करते हैं, महोदय, इस तरह विषय संबोधन करना है। और उसके बाद पत्र का ಕಲೆವರ್ ಕಲೆವರನಿ ಹೃದಯ ಭಾಗ, ಪತ್ರದ ಹೃದಯ ಭಾಗದಲ್ಲಿ ನೀವು ಎಷ್ಟು ದಿನ ರಜೆ ಬೇಕು, ಯಾವ ಕಾರಣಕ್ಕಾಗಿ ಬೇಕು, ಆನಂತರ ಎಲ್ಲಿಂದ ಎಲ್ಲಿಯವರೆಗೆ ಬೇಕು ಅನ್ನೋದನ್ನ ಇಡೀ ಹೃದಯ ಭಾಗ ಅದು ತಿಳಿಸಿಕೊಡ್ತದೆ. ಅದಕ್ಕೆ 2.5 ಅಂಕ. ಈ ರೀತಿ ಪ್ರಶ್ನೆಗಳನ್ನ ಪ್ರಶ್ನೆಯನ್ನ ಏನ್ ಮಾಡಿದರೆ 5 ಅಂಕಗಳನ್ನ ಡಿವೈಡೇಷನ್ ಮಾಡಿ ಇಲ್ಲಿ ಹೇಳಲಾಗ್ತದೆ. और उसके बाद समाप्ति यानी जैसे धन्यवाद, आपका आज्ञाकारी छात्र, आपका आज्ञाकारी छात्रा, इस तरह स्थल को और दिनांक को लिखना है और पत्र का समाप्ति करना है। इस तरह आप इस जो लाइंस है इसको याद में दिमाग में रख लिए तो बहुत ही लाभकारी या बहुत ही उपयोग है इसका. ಈ ರೀತಿ ಒಂದು ತಾವಾದ್ರೂ ಒಂದು ಸ್ಕೆಚ್ ಅನ್ನ ಹಾಕೊಂಡು ಇಟ್ಕೊಳ್ರಿ. ನಿಮ್ಗೆ ನಿಜವಾಗ್ಲೂ ಎಲ್ಲಿ ಇದು ಯೂಸ್ ಆಗ್ತದೆ ಅಂದ್ರೆ, ಯಾರು 28 जो कमजोर छात्र होते हैं, 28-30 ಅಂಕಗಳನ್ನ ತೆಗೆದುಕೊಳ್ತಕ್ಕಂಥ ಮಕ್ಕಳಿಗೆ ಬಹಳಷ್ಟು ಸರಳವಾಗಿರ್ತಕ್ಕಂಥ ಇದು ದಾರಿ ಆಗ್ತದೆ. ಯಾಕಂದ್ರೆ ಇಷ್ಟು ನೆನ್ಪಿಟ್ಕೊಂಡ್ರಿ ಅಂದ್ರೆ, ಒಂದು ಕಡೆಗೆ ನಿಮ್ಮ ಹೆಸರನ್ನ ಬರೆದು ನಂತರ ಯಾರಿಗೆ ಅಂತ ಬರೀತೀರಿ ಅದು 2 ಲೈನ್ ಆಗ್ತದೆ, ವಿಷಯ ಬರೀತೀರಿ ಅದು 1 ಲೈನ್ ಆಗ್ತದೆ, ಮಹೋದಯ ಸಂಬೋಧನೆಯನ್ನು ಮಾಡ್ತೀರಿ, ಜೊತೆಗೆ ಪತ್ರದ ಹೃದಯ ಭಾಗವನ್ನು ಬರೀತೀರಿ, ಕೊನೆಗೆ ಧನ್ಯವಾದ ಬರೀತೀರಿ, ಆನಂತರ ನಿಮ್ಮ ಆಜ್ಞಾಕಾರಿ ಅಂತ ಹೇಳಿ ಕೊನೆಗೆ ನಿಮ್ಮ ಸಹಿಯನ್ನು ಮಾಡ್ತೀರಿ. ಸ್ಥಳ ಮತ್ತು ದಿನಾಂಕವನ್ನು ಹಾಕಿದ್ದಾದರೆ ನಿಜವಾಗ್ಲೂ 5 ಅಂಕಗಳನ್ನು ನಮ್ಮ ಮೌಲ್ಯಮಾಪಕರು ಕೊಡ್ತಾರೆ. ಈ ರೀತಿ ನಾವು ತಯಾರಿಯನ್ನು ಬಹಳಷ್ಟು ಒಂದು ಯಾವುದಾದ್ರೂ ಇಷ್ಟಪಟ್ಟು ಮಾಡ್ರಿ, ಕಷ್ಟಪಟ್ಟು ಅಲ್ಲ. ಅದಕ್ಕಾಗಿ ಇಷ್ಟಪಟ್ಟು ಮಾಡಿದ್ದಾದರೆ ನೀವು ನಿಮ್ಮ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಪಡಿಬಹುದು. ಅಷ್ಟೇ ಅಲ್ಲದೆ ಇವುಗಳನ್ನು ಈ ರೀತಿ ನಾವು ಹಲವಾರು ಒಂದು ಪ್ರಶ್ನೆಗಳನ್ನು ಬಹಳಷ್ಟು ಸರಳವಾಗಿ ನಾವು ಏನು ಮಾಡಬೇಕಾಗ್ತದೆ, ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲೊಂದು कश्मीरी सेब पाठ से कश्मीरी सेब के हालत के बारे में लिखिए ಒಂದು ಪ್ರಶ್ನೆ ಇದೆ. ಅವುಗಳನ್ನು पहला सेब, दूसरा सेब, तीसरा सेब, चौथा सेब, ये तो 4 सेब है वहाँ पर, और उसके एक एक का हालत कैसा था इसके बारे में आपको क्या करना है, लिखना है. तो इसका कैसे याद में रखना है ये बताती हूँ मैं आपको. पहला सेब सड़ा हुआ था, 1 रुपये के आकार का, छिलका गल गया था. दूसरा सेब आधा सड़ा हुआ था, तीसरा सेब सड़ा तो न था, एक तरफ दबकर बिल्कुल पिचक गया था. चौथा सेब बेदाग था, मगर उसमें एक काला सुराख था, जैसे अक्सर बेरों में होता है. ಈ ರೀತಿ ನೀವು ಆರಾಮಾಗಿ ಹಾಡ್ತಾ ಹೇಳ್ತಾ ಒಂದು ವೇಳೆ ನೆನಪಿನಲ್ಲಿ ಇಟ್ಟುಕೊಂಡದ್ದಾದ್ರೆ ನಿಜವಾಗ್ಲೂ ಆ ಪರೀಕ್ಷಾ ಹಾಲು ಸಹಿತ ಸಂಗೀತಮಯವಾಗ್ತದೆ. ಈ ರೀತಿ
ನೀವು ನೆನಪಿನಲ್ಲಿ ಇಟ್ಟುಕೊಂಡು ಹೋದ್ರೆ ಬಾಜು ಇರ್ತಕ್ಕಂಥ ನಿಮ್ಮ ಪರೀಕ್ಷಾ ಕೊಠಡಿಯಲ್ಲಿನೇ ಇರ್ತಕ್ಕಂಥ ಮಕ್ಕಳು ಸಹಿತ ಇವ್ರೇನಪ್ಪ ಇಷ್ಟೊಂದು ಖುಷಿಯಾಗಿ ಪೇಪರ್ ಬರಿತಾ ಇದ್ದಾರೆ, ನಮಗಂತೂ ಏನು ಬರೆಯಕ್ಕೆ ಬರ್ತಾ ಇಲ್ಲ ಅನ್ನುವ ಮಟ್ಟಕ್ಕೆ ಅವರು ಥಿಂಕ್ ಮಾಡಬೇಕು. ಅದಕ್ಕಾಗಿ ನಾವು ಯಾವತ್ತೂ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಮ್ಮ ವಿಚಾರಗಳನ್ನು ಒಳ್ಳೆಯ ಒಂದು ನಮ್ಮ ಏಳಿಗೆಗಾಗಿ ನಮ್ಮ ಅಂಕಗಳಿಗಾಗಿ ಹೆಚ್ಚಿನ ಒಂದು ಸಮಯವನ್ನು ಕೊಟ್ಟು ಅದಕ್ಕಾಗಿ ತಾವು ಒಂದು ಸಮಯವನ್ನು ಸ್ಪೆಂಡ್ ಮಾಡಿದ್ದಾದರೆ ನೀವು 80 ಅಂಕಗಳನ್ನು ಗಳಿಸ್ಬೋದು. ಇನ್ನು 28 ಅಂಕಗಳನ್ನು ಅಂದರೆ 28 ಅಂದರೆ 28 ಅಷ್ಟೇ ಅಲ್ಲ, ಬಿಲೋ 40 ಅಂಕಗಳನ್ನು ಯಾವ ರೀತಿ ಮಾಡ್ಬೋದು, ಎಷ್ಟು ಅಂಕಗಳನ್ನು ಪಡೆದುಕೊಳ್ಬೋದು ಅನ್ನೋದನ್ನು ಮೊದಲಿಗೆ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಒಂದು ಪದ್ಯವನ್ನು ತಯಾರಿ ಮಾಡಿಕೊಂಡಿದ್ದಾದರೆ 4 ಅಂಕಗಳು. ಹಾಗಾದರೆ ಆ ಪದ್ಯ ಯಾವುದು ಅಂದ್ರೆ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ ನಹಿ ಹೋತಿ. ಈ ಪದ್ಯದಿಂದ असफलता एक चुनौती है, इसे स्वीकार करो, क्या कमी रह गई देखो और सुधार करो. जब तक ना सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಈ 4 ಲೈನ್ಗಳನ್ನು ಬರೆದಿದ್ದಾದರೆ ನಿಮಗೆ 4 ಅಂಕಗಳು. ಅದೇ ರೀತಿ ಈ ಪತ್ರವನ್ನ ಆಗಾಗಲೇ ತೋರಿಸಿದ್ದೀನಿ ನಾನು. ಆ ಪತ್ರವನ್ನ ನಿಜವಾಗ್ಲೂ ಬರೆದಿದ್ದಾದರೆ ನಿಮಗೆ ಎಷ್ಟು ಅಂಕಗಳು? 5 ಅಂಕಗಳು. ಎಷ್ಟು ಅಂಕಗಳಾದವು ಮಕ್ಕಳೇ? 9 ಅಂಕಗಳನ್ನು ಇಲ್ಲೇ ಗಳಿಸಿದ್ವಿ ನಾವು. ಈ ಪತ್ರ 5 ಅಂಕ, ಇದು 4 ಅಂಕ, 9 ಅಂಕಗಳಾದವು. ಆನಂತರ ದೋಹಾದ ಪೂರ್ತಿ ತುಳಸಿಕೆ ದೋಹೆ ಕಂಠಸ್ಥ ಮಾಡಿದ್ದಾದರೆ 3 ಅಂಕಗಳು. ಎಷ್ಟು ಅಂಕಗಳಾದವು? 12 ಅಂಕಗಳಾದವು. ಅದರ ಜೊತೆಗೆ और एक कर्नाटक संपदा पाठ से जो प्रश्न होते हैं उसकी दोनों की तैयारी की तो एक हमेशा आ जाता है, और उसकी तैयारी कैसा है? 4 अंक यानी 16 अंक 17 अंक हो गए. 17 अंकಗಳನ್ನು ನಾವು ಇಲ್ಲಿನೇ पढ़ेದುಕೊಂಡ್ವಿ. ಅದೇ ರೀತಿ कन्नड़ में अनुवाद कीजिए, अपनी मातृभाषा में अनुवाद कीजिए. इसकी एक प्रश्न होती है 3 अंक वाले प्रश्न में, उसकी तैयारी करना है 3 अंक के लिए. तो 20 अंक के हो गए. 20 अंकದ ಪ್ರಶ್ನೆಗಳು ನಮಗೆ ಬಂದು. ಇನ್ನು 4 ಅಂಕದ ಅಪಠಿತ ಗದ್ಯ ಇರುತ್ತಲ್ಲಿ, ಆ ಅಪಠಿತ ಗದ್ಯವನ್ನ ನಾವು ತಯಾರಿಯನ್ನ ಅಲ್ಲಿದಲ್ಲೇ ಪ್ರಶ್ನೆಗಳ ಉತ್ತರವನ್ನ ಬಿಡಿಸಿದ್ದಾದ್ರೆ ಅದು 4 ಅಂಕ, 24 ಅಂಕಗಳಾದವು. ಈ ರೀತಿ ನಾವು 24 ಅಂಕಗಳನ್ನ ಪಡೆದುಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ನಿಬಂಧ ಒಂದು ಇಂಟರ್ನೆಟ್ ಕ್ರಾಂತಿ ಅಥವಾ ವನ ಮಹೋತ್ಸವ ಯಾವುದಾದ್ರೂ ಒಂದು ನಿಬಂಧವನ್ನ ಟಚ್ ಮಾಡಿದ್ದಾದ್ರೆ, ನೀವು ಬರೆದಿದ್ದಾದ್ರೆ ಅದಕ್ಕೂ 4 अंकಗಳು. उसी तरह 8 प्रश्न किसका होता है? वस्तुनिष्ठ प्रश्न होते हैं. बहुत ही आसानी से प्रश्न आ जाता है, जैसे समानार्थक हो, विलोम शब्द हो, लिंग हो, वचन हो और संधि हो, समास हो. जैसे भी भगवान के नाम से वो अंक आपको क्या करना है, उसको उत्तर लिखना है. ದೇವರ ಅಂಕಿ ಅಂತ ಕರಿತೀವಿ ನಾವು. ಅದೇ ರೀತಿ ನಿಮಗೆ ಬರಲಿಲ್ಲ ಅಂದ್ರೂ ನೀವು ಏನು ಮಾಡ್ರಿ, ಆ ಅಂಕಗಳನ್ನು 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರ. ಆ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನನ್ನು ನೀವು ಬರೆದಿದ್ದಾದರೆ ಅಲ್ಲಿಯೂ ಸಹಿತ 3 ರಿಂದ 4 ಅಂಕಗಳು ನಿಮಗೆ ಆರಾಮಾಗಿ ಬರ್ತಾವ. ಮತ್ತಷ್ಟೇ ಅಲ್ಲದೆ ನಿಮ್ಗೆ ಇನ್ನೊಂದು ಹೇಳಿದ್ನ ಪೂರಕ ವಾಚನದಲ್ಲಿ, ಪೂರಕ ವಾಚನದ 2 ಪಾಠಗಳನ್ನು ಶನಿ ಸಬ್ಸೆ ಸುಂದರ ಗ್ರಹ ಮತ್ತು ಸತಿಕಿ ಮಹಿಮಾ, ಈ 2 ಪಾಠಗಳನ್ನು ತಯಾರಿ ಮಾಡಿಕೊಂಡದ್ದಾದರೆ 4 ಅಂಕಗಳು. ಹಾಗಾದರೆ ನನ್ನ ಅಂದಾಜಿನ ಪ್ರಕಾರ 32 ಅಂಕಗಳು ನಿಮಗೆ ಈಗ ಬೆರಳೆಣಿಕೆಯಲ್ಲಿನೇ ನಾವು ಲೆಕ್ಕ ಮಾಡಿದ್ವಿ. ಹಾಗಾಗಿ ನೀವು ಹೆದರುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನಿಮ್ಮ ಪೂರ್ಣ ತಯಾರಿ ಎಲ್ಲ ವಿಷಯದೊಂದಿಗೆ ಸ್ವಲ್ಪ ಟೈಮ್ ಕೊಟ್ಟರು ನಡೀತದ ನಮ್ಮ ಹಿಂದಿಗೆ. ಅದಕ್ಕಾಗಿ ಸ್ವಲ್ಪ ಸಮಯದಲ್ಲಿನೇ ಅಲ್ಪ ಸಮಯದಲ್ಲಿ ಹೆಚ್ಚಿನ ಅಂಕಗಳನ್ನು ನಾವು ಹಿಂದಿಯಲ್ಲಿ ಗಳಿಸಬಹುದು. ಹಾಗಾಗಿ ನಾವು ಒಳ್ಳೆಯ ಒಂದು ಸಮಯವನ್ನು ಉಪಯೋಗಿಸಿಕೊಂಡು ನಮ್ಮ ಎಲ್ಲ ಕೆಲಸಗಳನ್ನು 1 ತಿಂಗಳವರೆಗೆ ಬದಿಗೊತ್ತಿ ಪರೀಕ್ಷೆ ಮುಗಿಯುವವರೆಗೆ ಒಳ್ಳೆಯ ಒಂದು
ಟೈಮ್ ಟೇಬಲನ್ನು ವೇಳಾಪತ್ರಿಕೆಯನ್ನು ಹಾಕಿಕೊಂಡು ಈ ವಿಷಯಕ್ಕೆ ಇಷ್ಟು ಈ ವಿಷಯಕ್ಕೆ ಇಷ್ಟು ಅಂತ ಒಂದು ಸಮಯ ಪಾಲನೆಯೊಂದಿಗೆ ವೇಳಾಪತ್ರಿಕೆಯನ್ನು ಹಾಕ್ಕೊಂಡದ್ದಾದರೆ ನಾವು ನಿಜವಾಗ್ಲೂ ಪ್ರತಿಯೊಬ್ಬರೂ 625ಕ್ಕೆ 625 ಅಂಕಗಳನ್ನು ಗಳಿಸ್ಬೋದು. ಇನ್ನೊಂದು ವಿಶೇಷ ಅಂದರೆ ನಮ್ಮ ಹಿಂದಿಯಲ್ಲಿ ಹೈಯೆಸ್ಟು 6 ವಿಷಯಗಳಲ್ಲಿ ಅತಿ ಹೆಚ್ಚಿನ ಒಂದು ಔಟ್ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿಷಯ ಇದಾಗಿರ್ತದ. ಬಹಳ ಸರಳವಾಗಿರ್ತಕ್ಕಂಥ ತೃತೀಯ ಭಾಷೆ ಹಿಂದಿ ಆಗಿರ್ತದ. ಅದರ ತಯಾರಿಯನ್ನು ತಾವೆಲ್ಲರೂ ಮಾಡ್ಕೊಳ್ರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ನ್ಯೂಸ್ ಅಂಡ್ ಕನ್ನಡ ಚಾನೆಲನ್ನು ಎಲ್ಲರೂ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹೀಗಾಗಿ ಯಾಕಂದರೆ ಅವರು ಸಹಿತ ಈ ಚಾನಲನ್ನು ನೋಡಿ ಅವರಿಗೂ ಇನ್ನಷ್ಟು ಅಂಕಗಳು ಬರಲಿ ಅಂತ ಹೇಳ್ತಾ ಎಲ್ಲರಿಗೂ